ಎರಡು ಮಕ್ಕಳು ಆಮೇಲೆ ನೋಡಿ, ದಯಮಾಡಿ ಬೆಳೆಯೋ ಮಕ್ಕಳು ಮಕ್ಕ ನೋಡ್ಕೊಂಡು ಜೊತೆ ಇದ್ದೀನಿ, ಜೊತೆ ಇರೋದಕ್ಕೆ ಬಂದಿರೋದು. ಅದಕ್ಕೆ ವಿಷಯ ತಿಳಿತಲ್ಲ, ನನಗೆ ಬೇಜಾರಾಯ್ತು, ಮನ್ಸು ತಡೀಲಿಲ್ಲ, ಅದಕ್ಕೆ ನೀವು ನೋಡ್ಕೊಂಡು ಹೋಗುವ ಅಂತ ಬಂದೆ. ದಯಮಾಡಿ ನೀವು ಮನಸ್ಸು ಯಾವುದೇ ಕಾರಣಕ್ಕೂ ಧೃತಿಗಿಡುವ. ನಿಮ್ಗೇನು ಆಮೇಲೆ ಮುಂದಿನ ದಿನಗಳ ವ್ಯವಸ್ಥೆ ಮಾಡಿಕೊಡ್ತೀನಿ. ನನ್ನ ಕೈಲಾದ ಮಟ್ಟಕ್ಕೆ ನಾನು ಒಂದು ಸ್ವಲ್ಪ ಸಹಕಾರ ಕೊಟ್ಟು ಹೋಗ್ತೀನಿ. ಧೈರ್ಯವಾಗಿರಿ, ಬಿಡಿ ಆಯ್ತದೆ. ಮೀಡಿಯಮ್ ಮುಂದೆ ಆಮೇಲೆ ಧೈರ್ಯವಾಗಿರಿ, ಅವ್ರ ಜೊತೆ ಹಿಂಗೆಲ್ಲ ನೀವು ಮೈಂಡ್ ಇದು ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಪಾಪು. ಬಂದ ತಕ್ಷಣ ಅವನು ಆ ರೀತಿ ಮಾಡ್ಕೊಂಡೆ ನೈಟು ತೋಟ ಬೇರೆ ಹೊರಟೋಗಿದಾರಣ್ಣ. ನೋಡದೆ ಇದು ವಾಟ್ಸ್ಆಪ್ ಕೊಡ್ತಾರೆ, ಇವ್ರಿಗೆ ಗೊತ್ತಿಲ್ಲ, ವಾಟ್ಸ್ಆಪ್ ನಮ್ ತಾಲೂಕಲ್ಲಿ ದೊಡ್ಡವರು ಕುಮಾರಣ್ಣ ಪಕ್ಷ ನಮ್ಮ ಮೇಲೆ ಪ್ರಾಣ ಇಟ್ಕೊಂಡ್ರು. ನಿಮ್ ಬಗ್ಗೆ ಗೊತ್ತಣ್ಣ ನನಗೆ. ತಾಲೂಕಿನ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊತೀನಿ. ದಯಮಾಡಿ ನಾನು ಅದಕ್ಕೆ ಮೊನ್ನೆ ಹಾಸನ ಹೋಗಿದ್ದಾಗ್ಲೂ ದೇವಸ್ಥಾನದ ಆಚೆ ಹೇಳಿದೆ, ನಾವೇ ರಿಸಲ್ಟ್ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ, ಭಗವಂತನ ನಿರ್ಣಯಗಳು. ಅದಕ್ಕೆ ಬೆಟ್ಟಿಂಗ್ ಕಟ್ಬೇಡಿ, ಮಾಡಬೇಡಿ. ಎಲ್ಲ ಗೆಲುವು ಸೋಲಿನ ಪ್ರಶ್ನೆ ಅಲ್ಲ. ಅದರಿಂದ ಯಾರು ದುಡ್ದೇನ್ ಮನೆಗಳು ಉದ್ಧಾರ ಆಗ್ಬೇಕಾಗಿಲ್ಲ, ಕಳ್ಕೊಂಡು ಬೀದಿಗೆ ಬರ್ಬೇಕಾಗಿಲ್ಲ. ಅದೇ ನನಗೆ ಬೇಸರ ಇವೆಲ್ಲ, ನನಗೆ ಬೇಜಾರ. ಮಕ್ಕಳು ನೋಡ್ದೇನೆ ಅವರು ಈ ತರ ಚೀಟಿ ಬಂದ್ಬಿಟ್ಟು ಮತ್ತೆ ಪ್ರಿಯ ಬರ್ತೀನಿ, ನೀನೇ ಬರುವಂತೆ ಭೇಟಿ ಬರ್ತೀನಿ. ದಯವಿಟ್ಟು ಈ ತರ ಯಾವತ್ತೂ ಆಲೋಚನೆ ಮಾಡಿ. ಪಾಪು ನಮಗೂ ಮನೇಲಿ 3 ವರ್ಷದ ಮಗನೇ ಇರೋದು. ಮಕ್ಕಳು ಚಿಕ್ಕವ್ರವ್ರೆ, ಮಕ್ಳಿಗೂ ಭವಿಷ್ಯ ರೂಪಿಸ್ಕೊಡುವ. ನಿಮ್ಗೂ ಬೇರೆ ಎಲ್ಲ ಕೆಲಸ ಮಾಡಿಸ್ಕೊಡ್ತೀನಿ. ನಿನ್ನೇನು ಬೆಳಗ್ಗೆನು ಅಣ್ಣನ ಹತ್ರ ಮಾತಾಡಿದೀನಿ, ಉದ್ಯೋಗ ಮಾಡ್ಬೇಕು ಅಂತ ನಾನೇನು ಅನ್ಕೊಂಡಿದೀನಿ. ನಾನು MLA ಇಲ್ಲದೆ ಇರ್ಬೋದು, ಇದು ಸವಾಲು. ಮಾಡೇ ಮಾಡ್ತೀನಿ, ಅಣ್ಣ ಜೊತೆ ಕೂತ್ ಮಾಡ್ತೀನಿ. ತಲೆ ಕೆಲಸ ಮಾಡಿ. ನೀನು ಯಾವ ಕಾರಣಕ್ಕೂ ಬಂದಣ ಜೊತೆಗೆ ಇಡಬಾರ್ದು. ಏನಮ್ಮ ಹೇಳಮ್ಮ, ದಯಮಾಡಿ ಅವ್ರಿಗೆ ನೀನ್ ಧೈರ್ಯ ಹೇಳ್ಬೇಕು. ವಿಶ್ರಾಂತಿ ತಗೊಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.